ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕತೆ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ಸಾಮಾನ್ಯದವನಿಂದ ಮತ್ತು ಸಣ್ಣ ಹುಡುಗನಿಂದ ದೊಡ್ಡವರವರೆಗೂ ಎಲ್ಲರಿಗೂ ಅರ್ಥವಾಗುವ ಒಂದು ಜೀವನದ ಒಂದು ಸತ್ಯ ಹೇಳುತ್ತೇನೆ. ತಡ ಮಾಡದೆ ವಿಡಿಯೋಗಳಿಗೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಪ್ಪ ಅಂತಂದರೆ, ಒಂದು ಕಲ್ಲಿದ್ದಲು ಇದೆ, ಅದು ಕಪ್ಪಾಗಿದೆ, ಅದಕ್ಕೆ ಬೆಲೆ ಇಲ್ಲದಂತಿದೆ, ಆದರೆ ಅದು ಜನರ ಕಣ್ಣಿಗೆ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಅದೇ ಕಲ್ಲಿದ್ದಲು ಸಮಯದ ಜೊತೆ, ಒತ್ತಡದ ಜೊತೆ, ಸಹನೆಯ ಜೊತೆ ಇವೆಲ್ಲವನ್ನು ಮೆಟ್ಟು ನಿಂತು ಇವೆಲ್ಲರ ಜೊತೆ ಒಂದುಗೂಡಿ ಅದು ಒಂದು ದಿನ ಹೊಳೆಯುವ ವಜ್ರವಾಗುತ್ತದೆ. ಅದಕ್ಕಾಗಿ ಚಾಣಕ್ಯ ಒಂದು ಅದ್ಭುತ ಮಾತನ್ನು ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ಪ್ರಸ್ತುತ ಪರಿಸ್ಥಿತಿಗಳ ಆಧಾರದ ಮೇಲೆ ಎಂದಿಗೂ ನಿರ್ಣಯಿಸಬೇಡಿ, ಏಕೆಂದರೆ ಕಾಲವು ಕಪ್ಪು ಕಲ್ಲಿದ್ದಲನ್ನು ಹೊಳೆಯುವ ವಜ್ರವನ್ನಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇದರ ಒಳ ಅರ್ಥ ಏನಪ್ಪ ಅಂದರೆ, ಇದೊಂದು ಕೇವಲ ಒಂದು ಉಪದೇಶ ಅಲ್ಲ, ಇದು ಜೀವನದ ನಿಜವಾದ ಸತ್ಯ ಅಂತ ಹೇಳಬಹುದು. ಇವತ್ತು ಇಂದಿನ ದಿನಗಳಲ್ಲಿ ಹಲವರು ಒಬ್ಬ ವ್ಯಕ್ತಿಯನ್ನು ಅವನ ಪ್ರೆಸೆಂಟ್ ಸಿಚುವೇಶನ್ನಿಂದ ನೋಡಿ ಜಡ್ಜ್ ಮಾಡುತ್ತಾರೆ. ಅವನ ಬಳಿ ಹಣ ಇಲ್ಲ ಅಂದರೆ ಅವನನ್ನು ವೀಕ್ ಅಂತ ನೋಡುತ್ತಾರೆ. ಅವನು ಸೋತಿದ್ದಾನೆ ಅಂದರೆ ಅವನ ಫ್ಯೂಚರ್ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಅವನು ಸ್ಟ್ರಗಲ್ ಮಾಡುತ್ತಿದ್ದಾನೆ ಅಂದರೆ ಅವನನ್ನು ಅಂಡರ್ ಎಸ್ಟಿಮೇಟೆಡ್ ಮಾಡುತ್ತಾರೆ. ಆದರೆ ನಿಜವಾದ ಅರ್ಥ ಏನೆಂದರೆ, ಅವರಿಗೆ ಒಂದು ವಿಷಯ ಅರ್ಥ ಆಗುವುದಿಲ್ಲ. ಏನಪ್ಪ ಅಂದರೆ, ಪ್ರತಿಯೊಂದು ದೊಡ್ಡ ಯಶಸ್ಸಿನ ಹಿಂದೆ ಒಂದು ಪೇನ್ಫುಲ್ ಸ್ಟ್ರಗಲ್ ಇರುತ್ತದೆ. ಒಂದೇ ಸಮಯದಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳನ್ನು ಈ ಜಗತ್ತು ಇಗ್ನೋರ್ ಮಾಡಿತ್ತು. ಯಾರು ಅವರ ಮೇಲೆ ನಂಬಿಕೆ ಇರಲಿಲ್ಲ, ಯಾರು ಸಪೋರ್ಟ್ ಮಾಡಲಿಲ್ಲ ಅಂಥವರಿಗೆ ಕೆಲವರು ಅವರನ್ನು ಅವಮಾನ ಕೂಡ ಮಾಡಿದರು. ಆದರೆ ಅವರು ಒಂದು ಕೆಲಸ ಮಾತ್ರ ಪ್ರತಿನಿತ್ಯ ಮಾಡಿದರು. ನೋಡಿ, ಒಂದು ಬೀಜವನ್ನು ಮಣ್ಣಿನೊಳಗೆ ಹಾಕಿದಾಗ ಅದು ಹೊರಗಿನಿಂದ ನೋಡಲು ಕಾಣುವುದೇ ಇಲ್ಲ. ಜನರಿಗೆ ಅದು ಸತ್ತಂತೆ ಕಾಣುತ್ತದೆ. ಆದರೆ ಒಳಗೆ ಅದು ಭೂಮಿಯ ಒಳಗೆ ಸ್ಲೋಲಿ ಗ್ರೋ ಅಪ್ ಆಗುತ್ತಿರುತ್ತದೆ. ಒಂದು ದಿನ ಅದೇ ಬೀಜ ದೊಡ್ಡ ಮರವಾಗಿ ನಿಂತುಕೊಳ್ಳುತ್ತದೆ. ಹಾಗೆಯೇ ಜೀವನ ಕೂಡ. ಇವತ್ತು ನಿನ್ನ ಲೈಫ್ ಡಾರ್ಕ್ ಆಗಿರಬಹುದು, ನಿನ್ನ ಬಳಿ ಮನಿ ಇಲ್ಲದಿರಬಹುದು ಅಥವಾ ಹಣ ಇಲ್ಲದಿರಬಹುದು, ನಿನ್ನ ಡ್ರೀಮ್ ಇಂಪಾಸಿಬಲ್ ಅನಿಸಬಹುದು. ಆದರೆ ಇವತ್ತು ಅದು ಪರ್ಮನೆಂಟ್ ಅಲ್ಲ ಅನ್ನೋದು ನಿಮಗೆ ತಿಳಿದಿರಲಿ. ಕಾಲ ಎಲ್ಲವನ್ನೂ ಬದಲಾಯಿಸುತ್ತದೆ. ಕೆಲವರು ಇವತ್ತು ನಿನ್ನನ್ನು ನೋಡಿ ನಗಬಹುದು, ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಇವತ್ತು ನಿಮ್ಮನ್ನು ಇಗ್ನೋರ್ ಮಾಡಿರುವ ಜನರೇ ನಾಳೆ ನಿನ್ನ ಸಕ್ಸಸ್ ನೋಡಿ ಪಿನ್ ಡ್ರಾಪ್ ಸೈಲೆನ್ಸ್ ಅಥವಾ ಕ್ಲಾಪ್ ಮಾಡೋದು ಪಕ್ಕ. ಏಕೆಂದರೆ ಕಾಲದ ಶಕ್ತಿ ತುಂಬ ದೊಡ್ಡದು. ಒಂದು ದಿನದಲ್ಲಿ ಏನೂ ಬದಲಾಗುವುದಿಲ್ಲ. ಆದರೆ ಪ್ರತಿದಿನ ಎಫರ್ಟ್ ಹಾಕಿದರೆ ಒಂದು ದಿನ ಸಂಪೂರ್ಣ ಜೀವನ ಬದಲಾಗುತ್ತದೆ. ಇದ್ದಲು ವಜ್ರವಾಗಲು ಅದು ತುಂಬ ಪ್ರೆಷರ್ ತಾಳಬೇಕಾಗಿತ್ತು, ಕತ್ತಲೊಳಗೆ ಇರಬೇಕಾಗಿತ್ತು, ಸಮಯ ಕಾದಿರಲೇಬೇಕಾಗಿತ್ತು. ಅದೇ ರೀತಿ ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಲು ಸ್ಟ್ರಗಲ್ ಬೇಕು, ಫೇಲ್ಯೂರ್ಸ್ ಬೇಕು, ಪೇಯ್ನ್ ಬೇಕು. ಈ ಪೇಯ್ನ್ಗಳ ಹಿಂದೆ ಒಂದು ಪವರ್ಫುಲ್ ಫ್ಯೂಚರ್ ಅಡಗಿದೆ ಅನ್ನೋದು ನಿಮಗೆ ನೆನಪಿರಲಿ. ಆದ್ದರಿಂದ ಇವತ್ತು ನಿನ್ನ ಪರಿಸ್ಥಿತಿ ನೋಡಿ ನಿನ್ನನ್ನು ನೀನೇ ಜಡ್ಜ್ ಮಾಡಿಕೊಳ್ಳಬೇಡ. ನೀನು ಈಗ ವೇರ್ ಆರ್ ಯು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನು ಯಾವ ಡೈರೆಕ್ಷನ್ನಲ್ಲಿ ಹೋಗುತ್ತಿದ್ದೀಯಾ ಅನ್ನೋದೇ ಇಂಪಾರ್ಟೆಂಟ್. ಜೀವನದಲ್ಲಿ ಸ್ಲೋ ಪ್ರೋಗ್ರೆಸ್ ಕೂಡ ಪ್ರೋಗ್ರೆಸ್ಸೇ. ಪ್ರತಿದಿನ ಒಂದು ಸ್ಟಾಪ್ ಮುಂದೆ ಹೋಗು, ಸ್ವಲ್ಪ ಇಂಪ್ರೂವ್ ಆಗು, ನಿನ್ನ ಮೇಲೆ ನಂಬಿಕೆ ಇಡು. ಯಾಕೆಂದರೆ ಒಂದು ದಿನ ನಿನ್ನ ಸ್ಟ್ರಗಲ್ ಸ್ಟೋರಿಯೇ ಜನರಿಗೆ ಒಂದು ಇನ್ಸ್ಪಿರೇಷನ್ ಸ್ಟೋರಿಯಾಗಿ ಬದಲಾಗಬಹುದು. ಆದ್ದರಿಂದ ಇವತ್ತು ನೀನು ಬ್ರೋಕನ್ ಆಗಿದ್ದರೂ ಪರವಾಗಿಲ್ಲ, ಕನ್ಫ್ಯೂಸ್ ಆಗಿದ್ದರೂ ಪರವಾಗಿಲ್ಲ, ಅಲೋನ್ ಆಗಿದ್ದರೂ ಪರವಾಗಿಲ್ಲ. ನೆನಪಿಟ್ಟುಕೊಳ್ಳಿ, ಕಾಲ ಕಲ್ಲಿದ್ದಲನ್ನೇ ವಜ್ರವಾಗಿಸುತ್ತದೆ ಎಂದ ಮೇಲೆ
ನಮ್ಮ ಜೀವನವನ್ನು ಯಾಕೆ ಬದಲಾಯಿಸಬಾರದು? ನಿನ್ನ ಸಮಯ ಕೂಡ ಬರುತ್ತದೆ, ನಿನ್ನ ಬೆಳಕು ಕೂಡ ಹೊಳೆಯುತ್ತದೆ, ನಿನ್ನ ಸಕ್ಸಸ್ ಕೂಡ ಈ ಜಗತ್ತಿಗೆ ಕಾಣಿಸುತ್ತದೆ. ಆ ದಿನ ಒಮ್ಮೆ ನಿನ್ನನ್ನು ಅಂಡರ್ ಎಸ್ಟಿಮೇಟೆಡ್ ಮಾಡದೆ ಜನರೇ ನಿನಗೆ ರೆಸ್ಪೆಕ್ಟ್ ಮಾಡುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಬೇಕಾದ ಕೆಲವಿಷ್ಟು ಅಂಶಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.